ಸ್ಟಾರ್ ಡೈರೆಕ್ಟರ್ ಬಿಗ್ ಹೀರೋ ಕಿರಿಕ್ ಬಜೆಟ್ ಹೈಕು ಇದೆ ಟಾಕ್ಸಿಕ್ಕು. ಇದು ರಾಕಿಂಗ್ ಸ್ಟಾರ್ ಯಶ್ ಸ್ಟೋರಿ. ಸ್ಟಾರ್ ಡೈರೆಕ್ಟರ್ ಬಿಗ್ ಹೀರೋ ಕಿರಿಕ್ ಬಜೆಟ್ ಹೈಕು ಇದೆ ಟಾಕ್ಸಿಕ್ಕು. ಇದು ರಾಕಿಂಗ್ ಸ್ಟಾರ್ ಯಶ್ ಸ್ಟೋರಿ. 2 ವರ್ಷದಿಂದ ಟಾಕ್ಸಿಕ್ ಸಿನಿಮಾ ಶೂಟ್ ಆಗಿದೆ. ಅರ್ಧಕ್ಕಿಂತ ಹೆಚ್ಚು ಶೂಟ್, ಅದರಲ್ಲಿ ಜಾಸ್ತಿ ರೀಶೂಟ್. ಕಿರಿಕ್ ಎನಿಸುವಷ್ಟರ ಮಟ್ಟಿಗೆ ಯಶ್ ಇನ್ವಾಲ್ವ್ಮೆಂಟ್ ಇತ್ತು. ಯಾವಾಗಲೂ ಮುಗಿದು ಹೋಯಿತು ಅಂದಾಜಿಸಿದ ಬಜೆಟ್. ನಿರ್ದೇಶಕಿ ಗೀತು, ಹೀರೋ ಯಶ್ ನಡುವೆ ಬಿಗ್ ಫೈಟ್. ಯಶ್ಗೆ ನಿರ್ದೇಶಕಿ ಮೇಲೆ ನಂಬಿಕೆಯೇ ಇಲ್ವಂತೆ. ನಿರ್ದೇಶಕಿ ಹೇಳಿದಂತೆ ಕೇಳುತ್ತಿಲ್ಲವಂತೆ ನಟ ಯಶ್. ಪರಿಣಾಮ ಬರೀ ಕಿರಿಕು 600 ಕೋಟಿಗೆ ಹಿಗ್ಗಿದ ಬಜೆಟ್. ಯಾವಾಗ ಮುಗಿಯುತ್ತೋ ಟಾಕ್ಸಿಕ್ ಸಿನಿಮಾ ಶೂಟಿಂಗ್. ತಲೆ ಮೇಲೆ ಕೈ ಹೊತ್ತು ಕುಳಿತಿರುವ ನಿರ್ಮಾಪಕ ಕೆವಿಎನ್. ಸ್ಟಾರ್ ಹೀರೋ ಯಶ್ ಡೈರೆಕ್ಟರ್, ಗೀತು ಕಾಂಪ್ರೋ ಆಗ್ತಾರಾ? ಡೈರೆಕ್ಟರ್ ಬದಲಾಗ್ತಾರಾ? ನಿಂತೋಗುತ್ತಾ ಸಿನಿಮಾ? ಗಾಂಧಿನಗರದಲ್ಲಿ ಗಲ್ಲಿಗಳಲ್ಲಿ ಇದೀಗ ಇದರದ್ದೇ ಸುದ್ದಿ. ಸ್ಯಾಂಡಲ್ವುಡ್ ಅಲ್ಲಿ ಹಾಟ್ ಟಾಪಿಕ್ ಆದ ಟಾಕ್ಸಿಕ್ಕಿಗೆ ನಿಜವಾದ ಟಾಕ್ಸಿಕ್ ಆಯ್ತಾ ಕಿರಿಕ್? ಶಾಕಿಂಗ್ ಸುದ್ದಿ ಕೇಳಿ ಗರ ಬಡಿದಂತಾದ ಯಶ್ ಫ್ಯಾನ್ಸ್. ನೋಡಿ, ಸ್ಟಾರ್ ಯಶ್ ಸ್ಟೋರಿ ಇದು. 2 ವರ್ಷದಿಂದ ಟಾಕ್ಸಿಕ್ ಸಿನಿಮಾ ಶೂಟ್ ಆಗಿದೆ. ಅರ್ಧಕ್ಕಿಂತ ಹೆಚ್ಚು ಶೂಟ್, ಅದರಲ್ಲಿ ಜಾಸ್ತಿ ರೀಶೂಟ್ ಅಂತೆ. ಕಿರಿಕಿರಿ ಎನಿಸುವಷ್ಟರ ಮಟ್ಟಿಗೆ ಯಶ್ ಇನ್ವಾಲ್ವ್ಮೆಂಟು. ಯಾವಾಗಲೂ ಮುಗಿದು ಹೋಯಿತು ಅಂದಾಜಿಸಿದ ಬಜೆಟ್ ಅದು. ನಿರ್ದೇಶಕಿ ಗೀತು, ಹೀರೋ ಯಶ್ ನಡುವೆ ಬಿಗ್ ಫೈಟ್ ಆಗಿದೆ. ಒಂದು ಸ್ವಲ್ಪ ಖ್ಯಾತಿ, ಒಂದು ಸ್ವಲ್ಪ ಹೆಸರು, ಒಂದು ಸ್ವಲ್ಪ ಸ್ಟಾರ್ಗಿರಿ ಬಂದ ಮೇಲೆ ಮನುಷ್ಯ ಸ್ವಲ್ಪ ಬದಲಾಗೋದು ಸಹಜ. ಆದರೆ ವಿಪರೀತವಾಗಿ ಬದಲಾಗಬಾರ್ದು. ಯಶ್ಗೆ ನಿರ್ದೇಶಕಿ ಮೇಲೆ ನಂಬಿಕೆ ಇಲ್ವಂತೆ. ನಿರ್ದೇಶಕಿ ಹೇಳಿದಂತೆ ಕೇಳುತ್ತಿಲ್ಲವಂತೆ ನಟ ಯಶ್. ಪರಿಣಾಮ ಬರೀ ಕಿರಿಕ್ ಆಗ್ತಾ ಇದೆ. 600 ಕೋಟಿಗೆ ಹಿಗ್ಗಿದ ಬಜೆಟ್. ಯಾವಾಗ ಮುಗಿಯುತ್ತೋ ಟಾಕ್ಸಿಕ್ ಸಿನಿಮಾ ಶೂಟಿಂಗ್. ತಲೆ ಮೇಲೆ ಕೈ ಹೊತ್ಕೊಂಡು ಕುಳಿತಿರುವಂತಹ ನಿರ್ಮಾಪಕ ಕೆವಿಎನ್. ಸ್ಟಾರ್ ಹೀರೋ ಯಶ್, ಡೈರೆಕ್ಟರ್ ಗೀತು ಕಾಂಪ್ರೋ ಆಗ್ತಾರಾ? ಡೈರೆಕ್ಟರ್ ಬದಲಾಗ್ತಾರಾ? ನಿಂತು ಹೋಗುತ್ತಾ ಸಿನಿಮಾ? ಗಾಂಧಿನಗರದ ಗಲ್ಲಿಗಳಲ್ಲಿ ಇದೀಗ ಇದರದೇ ಸುದ್ದಿ ಆಗ್ತಾ ಇದೆ. ಸ್ಯಾಂಡಲ್ವುಡ್ನಲ್ಲಿ ಹಾಟ್ ಟಾಪಿಕ್ ಆದ ಟಾಕ್ಸಿಕ್ಕಿಗೆ ನಿಜವಾದ ಟಾಕ್ಸಿಕ್ ಆಯ್ತಾ ಕಿರಿಕ್? ಶಾಕಿಂಗ್ ಸುದ್ದಿ ಕೇಳಿ ಗರಬಡಿದಂತಾದ ಯಶ್ ಫ್ಯಾನ್ಸ್. ಸೊ ಏನಾಗುತ್ತೆ ಕಾದು ನೋಡೋಣ. ಸ್ಟಾರ್ ಡೈರೆಕ್ಟರ್ ಬಿಗ್ ಹೀರೋ ಕಿರಿಕ್ ಬಜೆಟ್ ಹೈಕು ಇದೆ ಟಾಕ್ಸಿಕ್ಕು. ಇದು ರಾಕಿಂಗ್ ಸ್ಟಾರ್ ಯಶ್ ಸ್ಟೋರಿ. ಸ್ಟಾರ್ ಡೈರೆಕ್ಟರ್ ಬಿಗ್ ಹೀರೋ ಕಿರಿಕ್ ಬಜೆಟ್ ಹೈಕು ಇದೆ ಟಾಕ್ಸಿಕ್ಕು. ಇದು ರಾಕಿಂಗ್ ಸ್ಟಾರ್ ಯಶ್ ಸ್ಟೋರಿ. 2 ವರ್ಷದಿಂದ ಟಾಕ್ಸಿಕ್ ಸಿನಿಮಾ ಶೂಟ್ ಆಗಿದೆ. ಅರ್ಧಕ್ಕಿಂತ ಹೆಚ್ಚು ಶೂಟ್, ಅದರಲ್ಲಿ ಜಾಸ್ತಿ ರೀಶೂಟ್. ಕಿರಿಕ್ ಎನಿಸುವಷ್ಟರ ಮಟ್ಟಿಗೆ ಯಶ್ ಇನ್ವಾಲ್ವ್ಮೆಂಟ್ ಇತ್ತು. ಯಾವಾಗಲೂ ಮುಗಿದು ಹೋಯಿತು ಅಂದಾಜಿಸಿದ ಬಜೆಟ್. ನಿರ್ದೇಶಕಿ ಗೀತು, ಹೀರೋ ಯಶ್ ನಡುವೆ ಬಿಗ್ ಫೈಟ್. ಯಶ್ಗೆ ನಿರ್ದೇಶಕಿ ಮೇಲೆ ನಂಬಿಕೆಯೇ ಇಲ್ವಂತೆ. ನಿರ್ದೇಶಕಿ ಹೇಳಿದಂತೆ ಕೇಳುತ್ತಿಲ್ಲವಂತೆ ನಟ ಯಶ್. ಪರಿಣಾಮ ಬರೀ ಕಿರಿಕು 600 ಕೋಟಿಗೆ ಹಿಗ್ಗಿದ ಬಜೆಟ್. ಯಾವಾಗ ಮುಗಿಯುತ್ತೋ ಟಾಕ್ಸಿಕ್ ಸಿನಿಮಾ ಶೂಟಿಂಗ್. ತಲೆ ಮೇಲೆ ಕೈ ಹೊತ್ತು ಕುಳಿತಿರುವ ನಿರ್ಮಾಪಕ ಕೆವಿಎನ್. ಸ್ಟಾರ್ ಹೀರೋ ಯಶ್ ಡೈರೆಕ್ಟರ್, ಗೀತು ಕಾಂಪ್ರೋ ಆಗ್ತಾರಾ? ಡೈರೆಕ್ಟರ್ ಬದಲಾಗ್ತಾರಾ? ನಿಂತೋಗುತ್ತಾ ಸಿನಿಮಾ? ಗಾಂಧಿನಗರದಲ್ಲಿ ಗಲ್ಲಿಗಳಲ್ಲಿ ಇದೀಗ ಇದರದ್ದೇ ಸುದ್ದಿ. ಸ್ಯಾಂಡಲ್ವುಡ್ ಅಲ್ಲಿ ಹಾಟ್ ಟಾಪಿಕ್ ಆದ ಟಾಕ್ಸಿಕ್ಕಿಗೆ ನಿಜವಾದ ಟಾಕ್ಸಿಕ್ ಆಯ್ತಾ ಕಿರಿಕ್? ಶಾಕಿಂಗ್ ಸುದ್ದಿ ಕೇಳಿ ಗರ ಬಡಿದಂತಾದ ಯಶ್ ಫ್ಯಾನ್ಸ್.
ನೋಡಿ, ಸ್ಟಾರ್ ಯಶ್ ಸ್ಟೋರಿ ಇದು. 2 ವರ್ಷದಿಂದ ಟಾಕ್ಸಿಕ್ ಸಿನಿಮಾ ಶೂಟ್ ಆಗಿದೆ. ಅರ್ಧಕ್ಕಿಂತ ಹೆಚ್ಚು ಶೂಟ್, ಅದರಲ್ಲಿ ಜಾಸ್ತಿ ರೀಶೂಟ್ ಅಂತೆ. ಕಿರಿಕಿರಿ ಎನಿಸುವಷ್ಟರ ಮಟ್ಟಿಗೆ ಯಶ್ ಇನ್ವಾಲ್ವ್ಮೆಂಟು ಯಾವಾಗಲೂ ಮುಗಿದು ಹೋಯಿತು. ಅಂದಾಜಿಸಿದ ಬಜೆಟ್ ಅದು. ನಿರ್ದೇಶಕಿ ಗೀತು, ಹೀರೋ ಯಶ್ ನಡುವೆ ಬಿಗ್ ಫೈಟ್ ಆಗಿದೆ. ಒಂದು ಸ್ವಲ್ಪ ಖ್ಯಾತಿ, ಒಂದು ಸ್ವಲ್ಪ ಹೆಸರು, ಒಂದು ಸ್ವಲ್ಪ ಸ್ಟಾರ್ಗಿರಿ ಬಂದ ಮೇಲೆ ಮನುಷ್ಯ ಸ್ವಲ್ಪ ಬದಲಾಗೋದು ಸಹಜ. ಆದರೆ ವಿಪರೀತವಾಗಿ ಬದಲಾಗಬಾರ್ದು. ಯಶ್ಗೆ ನಿರ್ದೇಶಕಿ ಮೇಲೆ ನಂಬಿಕೆ ಇಲ್ಲವಂತೆ, ನಿರ್ದೇಶಕಿ ಹೇಳಿದಂತೆ ಕೇಳುತ್ತಿಲ್ಲವಂತೆ ನಟ ಯಶ್. ಪರಿಣಾಮ ಬರೀ ಕಿರಿಕಾಗ್ತಾ ಇದೆ. 600 ಕೋಟಿಗೆ ಹಿಗ್ಗಿದ ಬಜೆಟ್. ಯಾವಾಗ ಮುಗಿಯುತ್ತೋ ಟಾಕ್ಸಿಕ್ ಸಿನಿಮಾ ಶೂಟಿಂಗ್. ತಲೆ ಮೇಲೆ ಕೈ ಹೊತ್ಕೊಂಡು ಕುಳಿತಿರುವಂತಹ ನಿರ್ಮಾಪಕ KVN, ಸ್ಟಾರ್ ಹೀರೋ ಯಶ್, ಡೈರೆಕ್ಟರ್ ಗೀತು ಕಾಂಪ್ರೂ ಆಗ್ತಾರಾ? ಡೈರೆಕ್ಟರ್ ಬದಲಾಗ್ತಾರಾ? ನಿಂತು ಹೋಗುತ್ತಾ ಸಿನಿಮಾ? ಗಾಂಧಿನಗರದ ಗಲ್ಲಿಗಳಲ್ಲಿ ಇದೀಗ ಇದರದೇ ಸುದ್ದಿ ಆಗ್ತಾ ಇದೆ. ಸ್ಯಾಂಡಲ್ವುಡ್ನಲ್ಲಿ ಹಾಟ್ ಟಾಪಿಕ್ ಆದ ಟಾಕ್ಸಿಕ್ಕಿಗೆ ನಿಜವಾದ ಟಾಕ್ಸಿಕ್ ಆಯ್ತಾ ಕಿರಿಕ್? ಶಾಕಿಂಗ್ ಸುದ್ದಿ ಕೇಳಿ ಗರಬಡಿದಂತಾದ ಯಶ್ ಫ್ಯಾನ್ಸ್. ಸೊ ಏನಾಗುತ್ತೆ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.